ಇನ್ನೂ ದಯಬಾರದೆ ದಾಸನ ಮೇಲೆ ಪನ್ನಗ ಶಯನ ಶ್ರೀ ಪರಮ ಪುರುಷ ಹರಿಯೇ. ಇನ್ನೂ ದಯಬಾರದೆ ದಾಸನ ಮೇಲೆ ಪನ್ನಗ ಶಯನ ಶ್ರೀ ಪರಮ ಪುರುಷ ಹರಿಯೇ. ಇನ್ನೂ ದಯಬಾರದೆ ದಾಸನ ಮೇಲೆ ಪನ್ನಗ ಶಯನ ಶ್ರೀ ಪರಮ ಪುರುಷ. ನಾನಾ ದೇಶಗಳಲ್ಲಿ ನಾನಾ ಯೋನಿಗಳಲ್ಲಿ ನಾನಾ ದೇಶಗಳಲ್ಲಿ ನಾನಾ ಯೋನಿಗಳಲ್ಲಿ ನಾನಾ ವರ್ಣಗಳಲ್ಲಿ ನಲಿದು ಪುಟ್ಟಿ ನಾನು ನನ್ನದು ಎಂಬ ನರಕದೊಳಗೆ ಬಿದ್ದೆ. ನಾನು ನನ್ನದು ಎಂಬ ನರಕದೊಳಗೆ ಬಿದ್ದೆ. ನಾನು ನನ್ನದು ಎಂಬ ನರಕದೊಳಗೆ ಬಿದ್ದೆ. ನೀನೇ ಗತಿ ಎಂದು ನಂಬಿದೆ ದಾಸನ ಮೇಲೆ. ನೀನೇ ಗತಿ ಎಂದು ನಂಬಿದ ದಾಸನ ಮೇಲೆ. ಇನ್ನೂ ದಯಬಾರದೆ ದಾಸನ ಮೇಲೆ ಪನ್ನಗ ಶಯನ ಶ್ರೀ ಪರಮ ಪುರುಷ. ಮನೋವಾಕಾಯದಿಂದ ಮಾಡಿದ ಕರ್ಮಗಳಿಲ್ಲವ ದಾನವಾಂತಕ ನಿನಗೆ ದಾನ ಇತ್ತೆ. ಮನೋವಾಕಾಯದಿಂದ ಮಾಡುವ ಕರ್ಮಗಳೆಲ್ಲ ದಾನವಾಂತಕ ನಿನ್ನ ಅಧೀನವಂತೆ. ಏನು ಮಾಡಿದರೇನು ಪ್ರಾಣ ನಿನದು ಸ್ವಾಮಿ. ಏನು ಮಾಡಿದರೇನು ಪ್ರಾಣ ನಿನದು ಸ್ವಾಮಿ. ಶ್ರೀನಾಥ ಪುರಂದರ ಶ್ರೀನಾಥ ಪುರಂದರ ಶ್ರೀನಾಥ ಪುರಂದರ ವಿಠಲನ ದಾಸನ ಮೇಲೆ. ಇನ್ನೂ ದಯಬಾರದೆ ದಾಸನ ಮೇಲೆ ಪನ್ನಗ ಶಯನ ಶ್ರೀ ಪರಮ ಪುರುಷ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ನ ಚ ತಸ್ಮಾನ್ಮನುಷ್ಯೇತು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾದನ್ಯಃ ಪ್ರಿಯತರೋ ಭುವಿ. ಅಂಬತ್ವಾಮನುಸಂದಧಾಮಿ ಭಗವದ್ಗೀತೆ ಭಗವದ್ವೇಷಿಣೀ. ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನಾಭ್ಯಾಸದ 2ನೇ ಅಧ್ಯಾಯ ಸಾಂಖ್ಯಯೋಗವನ್ನು 25-26 ಶ್ಲೋಕಗಳನ್ನು ಆರಂಭಿಸಿ 29ರ ಶ್ಲೋಕದವರೆಗೆ ನಿನ್ನೆಯವರೆಗೆ ಮುಗಿಸಿದ್ದೇವೆ. ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮನು 30ನೆಯ ಶ್ಲೋಕ 31ನೆಯ ಶ್ಲೋಕದಲ್ಲಿ ಧರ್ಮವನ್ನು ತಿಳಿಸುತ್ತಾ ಧರ್ಮ ವ್ಯಾಖ್ಯಾನವನ್ನು ಕೊಟ್ಟು ಅದರೊಳಗೆ ಸ್ವಧರ್ಮವನ್ನು
ತಿಳಿಸಿ ಕ್ಷತ್ರಿಯ ಧರ್ಮಕ್ಕೆ ಬಂದಿರುವಂತಹ ಸ್ವಧರ್ಮ ಅಥವಾ ಸ್ವಧರ್ಮದಿಂದ ಬಂದಿರುವಂತಹ ಕ್ಷಾತ್ರ ವಿದ್ಯೆ ಅನೇಕ ಜನ್ಮಗಳಿಂದ ಪಡೆದುಕೊಂಡು ಬಂದಿರುವಂತಹ ಈ ಒಂದು ಉತ್ತಮವಾದ ಸ್ತರ ಜನ್ಮ ಜನ್ಮಾಂತರಗಳಿಂದ ಕೂಡಿಸಿಟ್ಟುಕೊಂಡು ಬಂದಿರುವಂತಹ ಪುಣ್ಯ ಮತ್ತು ಧರ್ಮ ಮತ್ತು ಗುಣಕರ್ಮಗಳ ಆಧಾರದ ಮೇಲೆ ನೀನು ಕ್ಷತ್ರಿಯ ತೇಜಸ್ಸನ್ನು ಹೊಂದಿರುವವನಾಗಿ ಯುದ್ಧವಾಡಿದ್ದೀಯೇ. ಇದುವರೆಗೂ ಯುದ್ಧವಾಡಿರುವುದರಿಂದ ಯುದ್ಧ ಕರ್ಮದಲ್ಲಿ ನಿನಗೆ ಪರಿಣಿತಿಯೂ ಕೌಶಲತೆಯೂ ಇರುವುದರಿಂದ ನೀನು ಆ ಕರ್ಮವನ್ನೇ ಮುಂದುವರಿಸಬೇಕು. ಗುಣಕರ್ಮಗಳ ಆಧಾರದ ಮೇಲೆಯೂ ನೀನು ಸ್ವಧರ್ಮವನ್ನು ಪಾಲಿಸಬೇಕು ಎಂಬುದಾಗಿ ಸ್ವಧರ್ಮದ ವ್ಯಾಖ್ಯೆಯನ್ನು ಪರಮಾತ್ಮನು ಕೊಡುತ್ತಾನೆ. ಸ್ವಧರ್ಮಮಪಿ ಚಾವೇಕ್ಷ್ಯ ನ ವಿಕಂಪಿತುಮರ್ಹಸಿ ಧರ್ಮ್ಯಾಧಿ ಯುದ್ಧಾತ್ ಶ್ರೇಯಃ ಅನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಕ್ಷತ್ರಿಯನಾದವನಿಗೆ ಬೇರೆ ಮಾರ್ಗವಿಲ್ಲಪ್ಪ. ಧರ್ಮ ಮಾರ್ಗ, ಅದರೊಳಗೂ ಸ್ವಧರ್ಮ ಮಾರ್ಗ ಎಂಬುದು ನಿಷ್ಕರ್ಷೆಯಾಗಿ ಹೋಗಿದೆ. ಈಗ ನಿನಗೆ ಅನ್ಯ ಮಾರ್ಗವಿಲ್ಲ ಕಾರಣದಿಂದ ನಾನು ಇದುವರೆಗೆ 29 ಶ್ಲೋಕಗಳಲ್ಲಿ ನಿನಗೆ ತಿಳಿಸಿದ ಆತ್ಮ ಮತ್ತು ಸತ್ ಮತ್ತು ಸತ್ಯದ ವಿಷಯವಾಗಿ ಯಾವ ಒಂದು ಜ್ಞಾನವನ್ನು ಕೊಟ್ಟಿರುವೆನೋ ಆ ಜ್ಞಾನವು ಮುಂದೆ ಸಹಾಯಕವಾಗುತ್ತದೆ. ಬ್ರಹ್ಮವಿದ್ಯೆಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಅನುಕೂಲವಾಗುತ್ತದೆ. ಆದರೆ ಅದರ ಆಧಾರದ ಮೇಲೆ ಈ ವ್ಯವಸ್ಥೆಯನ್ನೇ ನಾನು ನಿನಗೆ ತಿಳಿಸಿ ಹೊರಟಿದ್ದೇನೆ. ವ್ಯವಸ್ಥೆಯೊಳಗೆ ಈ ರೀತಿ ಇದೆ. 4 ಸ್ತರಗಳುಂಟು. ಬ್ರಹ್ಮನ ಸ್ತರದಲ್ಲಿ, ಆತ್ಮನ ಸ್ತರದಲ್ಲಿ ಅಥವಾ ಸತ್ಯದ ಸ್ತರದಲ್ಲಿ ನಾನು ನಿನಗೆ ಎಲ್ಲವನ್ನು ತಿಳಿಸಿದ್ದೇನೆ. ಇದುವರೆಗೂ ತಿಳಿಸಿರುವ ಜ್ಞಾನದಿಂದ ನಾನು ಆ ಮಾರ್ಗವನ್ನೇ ಆರಿಸಿಕೊಂಡು ಮುಂದೆ ಒರೆಯುತ್ತೇನೆ, ಸತ್ಯ ಸಾಕ್ಷಾತ್ಕಾರವನ್ನು, ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳುತ್ತೇನೆ ಎಂಬುದಾದರೆ ಅದಕ್ಕೆ ಈಗ ಅವಕಾಶವಿಲ್ಲಪ್ಪ. ಕಾರಣವೇನೆಂದರೆ ನೀನು ಈಗ ಯುದ್ಧರಂಗದಲ್ಲಿ ನಿಂತಿದ್ದೀಯ, ಯುದ್ಧವನ್ನು ಆಡುವುದಕ್ಕೋಸ್ಕರ ನಿಂತಿದ್ದೀಯ. ಜೊತೆಗೆ ಧರ್ಮಯುದ್ಧವಾಗಿದೆ. ಧರ್ಮದ ಪರವಾಗಿ ನಾನು ಇದ್ದೇನೆ ಮತ್ತು ಎಲ್ಲರೂ ಪಾಂಡವಾದಿಗಳು ಧರ್ಮದ ಪರವಾಗಿ ನಿಂತುಕೊಂಡು ಯುದ್ಧವಾಡಲು ಹೊರಟಿದ್ದಾರೆ. ಶತ್ರು ಸೈನ್ಯದಲ್ಲಿ ಎಲ್ಲರೂ ಅಧರ್ಮಿಗಳಾಗಿದ್ದಾರೆ, ಅವರು ಅಧರ್ಮದ ಪಕ್ಷವನ್ನು ವಹಿಸಿದ್ದಾರೆ. ಈ ಭಿನ್ನವನ್ನು ಅವರು ಮಾಡಿಕೊಂಡೇ ತಮಗೆ ಬೇಕಾಗಿರುವಂತಹವರೆಲ್ಲರನ್ನೂ ಒಂದುಗೂಡಿಸಿದ್ದಾರೆ. ಹೀಗಾಗಿ ಧರ್ಮ ಮತ್ತು ಅಧರ್ಮಗಳ ವಿಷಯದಲ್ಲಿ ನೀನು ಯೋಚಿಸುವ ಪ್ರಶ್ನೆಯೇ ಬರುವುದಿಲ್ಲ. ಪಾಂಡವ ಪಕ್ಷಗಳಲ್ಲಿರುವಂಥವರು ಎಲ್ಲರೂ ಧರ್ಮ ಪಕ್ಷಪಾತಿಗಳು, ಎದುರುಗಡೆ ನಿಂತಿರುವ ಶತ್ರು ಸೈನ್ಯದಲ್ಲಿರುವವರೆಲ್ಲರೂ ಅಧರ್ಮಪಾತಿಗಳು, ಅಧರ್ಮದ ಪಕ್ಷಪಾತಿಗಳು. ಆದುದರಿಂದ ಅವರನ್ನೆಲ್ಲರನ್ನೂ ಕೊಲ್ಲಬೇಕಾಗಿರುವುದು. ಸ್ವಧರ್ಮದ ಪ್ರಕಾರವು ಕ್ಷಾತ್ರ ತೇಜಸ್ಸುಳ್ಳ ಮಹಾರಥಿ ಎನಿಸಿರುವ ನಿನಗೆ ಯುದ್ಧ ಕರ್ಮವು ಅತ್ಯಂತ ಸುಲಭವಾಗಿರುವುದರಿಂದ ಯುದ್ಧವಾಡಿ ಅಧರ್ಮವನ್ನು ನಾಶ ಮಾಡಬೇಕು, ಧರ್ಮವನ್ನು ಸ್ಥಾಪಿಸಬೇಕು ಎಂಬುದಾಗಿ ಮತ್ತು ಸ್ವಧರ್ಮವನ್ನು ನೀನು ಆಚರಿಸಬೇಕು ಎಂದು ಪರಮಾತ್ಮನು ಇಲ್ಲಿ ಅರ್ಜುನನಿಗೆ ಧರ್ಮ ಮತ್ತು ಸ್ವಧರ್ಮದ ವಿಷಯಗಳಾಗಿ ತಿಳಿಸಿಕೊಟ್ಟಿದ್ದಾನೆ. ನೀನು ಮೊದಲು ತಿಳಿಸಿದಂತೆ 20 ಶ್ಲೋಕಗಳಲ್ಲಿ ಬರೀ ಧರ್ಮವೆಂಬುದಾಗಿಯೇ ಮಾತನಾಡಿದೆ. ಅದು ನಿನ್ನದು ಸರಿಯಾದುದಲ್ಲ ಎಂಬುದಕ್ಕಾಗಿ ಇಲ್ಲಿ ಧರ್ಮದ ಆಧಾರವನ್ನು ಇಟ್ಟುಕೊಂಡು ಪರಮಾತ್ಮನು ನೀನು ಯುದ್ಧವಾಡುವುದೇ ಧರ್ಮಯುಕ್ತ, ಇದು ಪಾಪ ಯುದ್ಧವಲ್ಲ ಧರ್ಮಯುದ್ಧ ಎಂಬುದಾಗಿ ಹೇಳಿ, ಕ್ಷತ್ರಿಯನಾದವನಿಗೆ ಯುದ್ಧ ಎಂಬುದು ತಾನಾಗಿಯೇ ಬಂದು ಒದಗಿರುವಂತಹ ಮಹಾಭಾಗ್ಯ. ಏಕೆಂದರೆ ಸೈನಿಕನಾಗಿ, ಇಂದಿನ ಕಾಲದಲ್ಲಿ ಸೈನಿಕನನ್ನು ನೋಡಿದ್ರೆ ಗೊತ್ತಾಗುತ್ತೆ, ಸೈನಿಕನಾಗಿ ಯೋಧನಾಗಿ ಅವನು ಯುದ್ಧದಲ್ಲಿ ಯುದ್ಧರಂಗದಲ್ಲಿ ಮಡಿದರೆ ಮಾತ್ರ ಸ್ವರ್ಗವೇ ಹೊರತು ಯುದ್ಧವೇ ಆಡದಿದ್ದರೆ, ಯುದ್ಧವೇ ಆಗದಿದ್ದರೆ ನಿತ್ಯ ಜೀವನದಲ್ಲಿ ಎಲ್ಲರಿಗೆ ಬರುವಂತೆ ಯಾವುದಾದರೂ ರೀತಿಯಲ್ಲಿ ಬಂದು ಮರಣವು
ಅವರಿಗೆ ಬಂದುದಾದರೆ, ಸಾವು ಬಂದುದಾದರೆ, ಆಗ ಅವನಿಗೆ ಸ್ವರ್ಗ ಯೋಗ್ಯತೆಗೆ ತಕ್ಕಂತೆ ಸಿಕ್ಕುವುದೆಂಬ ಅರ್ಹತಾ ಪತ್ರವನ್ನು ಪರಮಾತ್ಮನು ಕೊಡುವುದಿಲ್ಲ. ಅವನ ವ್ಯವಸ್ಥೆಯೊಳಗೆ ಯುದ್ಧದೊಳಗೆ ಯುದ್ಧವಾಡಿ ಸತ್ತವರಿಗೆ ಮಾತ್ರ ಸ್ವರ್ಗವೆಂಬುದಾಗಿ ಅರ್ಹತಾ ಪತ್ರವನ್ನು, ಯೋಗ್ಯತಾ ಪತ್ರವನ್ನು ಕೊಡುತ್ತಾನೆ. ಇದು ವ್ಯವಸ್ಥೆ. ದಿವ್ಯ ವ್ಯವಸ್ಥೆಯಲ್ಲಿರುವುದೇ ಈ ರೀತಿ. ದಿವ್ಯ ವ್ಯವಸ್ಥೆ ಎಂದು ಯಾಕೆ ಹೇಳುತ್ತೇವೆಂದರೆ, ಭೂಲೋಕದ ಮೇಲೆ ಜನಗಳು ಮನುವಿನಿಂದ ಆರಂಭಿಸಿ ಮಾನವರಾಗಿ ಹುಟ್ಟಲು ಆರಂಭಿಸಿದರು. ಅದುವರೆಗೂ ದೇವಲೋಕದಲ್ಲಿಯೇ ಇದ್ದ ಜನಗಳೆಲ್ಲ, ದೇವಲೋಕದಲ್ಲಿದ್ದ ದೇವತೆಗಳೆಲ್ಲ ಮರ್ತ್ಯಲೋಕಕ್ಕೆ ಬರುತ್ತಲೇ ಇರಲಿಲ್ಲ, ಹುಟ್ಟುತ್ತಲೇ ಇರಲಿಲ್ಲ. ಮರ್ತ್ಯಲೋಕವೆಲ್ಲ ಸಂಪೂರ್ಣವಾಗಿ ಜೀವರಹಿತವಾಗಿದ್ದಿತು. ಎಷ್ಟೋ ಸಾವಿರಾರು ವರ್ಷಗಳು ಈ ರೀತಿಯೇ ನಡೆದಿದೆ. ತ್ರೇತಾಯುಗದಲ್ಲಿ ಆಗಲಿ, ಸತ್ಯಯುಗದಲ್ಲಿ ಆಗಲಿ, ಭೂಮಂಡಲದಲ್ಲಿ ಮಾನವರನ್ನು ನಾವು ಕಾಣುವುದಕ್ಕೆ ಸಾಧ್ಯವಿಲ್ಲ. ಎಲ್ಲ ಪುರಾಣದ ಕಥೆಗಳು ದೇವಲೋಕಾದಿಗಳಲ್ಲಿ ನಡೆದಿರುವಂಥದ್ದು. ಗಣಪತಿ ಹುಟ್ಟಿರುವುದಾಗಲಿ, ಸ್ವಯಂಭೂವಾದ ಶಂಭುವನ ಅವತಾರವಾಗಲಿ, ಎಲ್ಲವೂ ಸಂಪೂರ್ಣವಾಗಿ ಉಮೆಯೊಡನೆ ವಿವಾಹ, ಸತಿ ಸಹಗಮನ, ಈ ಎಲ್ಲವೂ ಸತಿ ಸಹಗಮನವಲ್ಲ, ಸತಿ ಗಮನ. ಅಗ್ನಿ ಯಜ್ಞಕುಂಡಲಕ್ಕೆ ಹಾರಿಬಿಡುತ್ತಾಳೆ, ಅಲ್ಲಿಂದನೇ ಸತಿ ಎನಿಸಿಕೊಳ್ಳುತ್ತಾಳೆ ಉಮೆ. ಇವೆಲ್ಲವೂ ನಡೆದಿರುವುದು ದೇವಲೋಕದಲ್ಲಿ. ಭೂಮಂಡಲಕ್ಕೆ, ಮರ್ತ್ಯಲೋಕಕ್ಕೆ, ಮಾನವ ಲೋಕಕ್ಕೆ ಸಂಬಂಧವಿಲ್ಲದ್ದು ಆ ಕಥೆಗಳು, ಪೌರಾಣಿಕ ಕಥೆಗಳು. ಅವುಗಳೆಲ್ಲವೂ ನಡೆದಿಲ್ಲವೆಂದಲ್ಲ, ನಡೆದಿತ್ತು. ಅದುವರೆಗೂ ಮಾನವ ಲೋಕದಲ್ಲಿ, ಮರ್ತ್ಯಲೋಕದಲ್ಲಿ ಮನುಜರುಗಳು, ಜೀವಿಗಳು ಹುಟ್ಟುತ್ತಲೇ ಇರಲಿಲ್ಲ. ಬರೀ ದೇವತೆಗಳು ಮತ್ತು ರಾಕ್ಷಸರು ಮಾತ್ರ ದೇವಲೋಕಗಳಲ್ಲಿ ಇದ್ದರು. ಹಲವಾರು ಸಾವಿರಾರು ವರ್ಷಗಳು, ಒಂದೆರಡು ಯುಗಗಳೇ ಕಳೆದವು. ನಂತರದಲ್ಲಿ ಮನುವಿನಿಂದ ಸೃಷ್ಟಿಯಾಗಲು ಆರಂಭಿಸಿತು ಮಾನವ. ಹೀಗೆ ನಮ್ಮ ಪುರಾಣದ ಕಥೆಗಳ ಇತಿಹಾಸದ ಚರಿತ್ರೆ. ಅಲ್ಲಿಯೂ ಸಹಿತ ಧರ್ಮವೆಂಬುದು ಇದ್ದೇ ಇತ್ತು. ಧರ್ಮವೆಂಬುದೇ ವಿಶ್ವವ್ಯಾಪಿ ಆಗಿರುವಂತಹ ಮಹಾವಿಷ್ಣುವಿನ ಇನ್ನೊಂದು ರೂಪ. ಅವರು ಎಲ್ಲರೂ ಧರ್ಮವನ್ನು ಅನುಸರಿಸಲೇಬೇಕು, ಇಂದಿಗೂ ಅನುಸರಿಸಲೇಬೇಕು. ಇಂದಿಗೂ ದೇವಲೋಕಗಳು ಇಲ್ಲವೆಂದಲ್ಲ, ಮಾನವಲೋಕ ಮಾತ್ರ ನಮಗೆ ಕಾಣಿಸುತ್ತದೆ. ಅವು ಕಾಣಿಸುವುದಿಲ್ಲವೆಂದ ಕಾರಣದಿಂದ ಪುಣ್ಯಲೋಕಗಳಾಗಲಿ, ಸ್ವರ್ಗನರಕಗಳಾಗಲಿ, ದೇವಲೋಕಗಳಾಗಲಿ ಇಲ್ಲವೆಂದು ಯಾರೂ ಭಾವಿಸಬಾರದು, ಭ್ರಮಿಸಲೂಬಾರದು. ಅವೆಲ್ಲವೂ ಇದ್ದೇ ಇದೆ. ಇಂದಿನ ಯುಗದಲ್ಲಿ ನಮಗೆ ಕಣ್ಣಿಗೆ ಕಾಣಿಸುತ್ತಿಲ್ಲವಾದ್ದರಿಂದ, ಅಂತಹ ಒಂದು ಶಕ್ತಿಯನ್ನು ಪಡೆದುಕೊಂಡಿಲ್ಲವಾದ್ದರಿಂದ, ಸಿದ್ಧಿಗಳನ್ನು ಯಾರೂ ಹೊಂದಿಲ್ಲವಾದ್ದರಿಂದ ನಮಗಳಿಗೆ ಅದು ಕಾಣುತ್ತಿಲ್ಲ. ಕಾಣದೇ ಇರುವಂತಹ ಸಾಕಷ್ಟು ವಸ್ತುಗಳಿದೆ, ವಿಷಯಗಳಿದೆ. ತಿಳಿಯದೇ ಇರುವಂಥದ್ದೇ ಜಾಸ್ತಿ ಇರುವುದು, ತಿಳಿದಿರುವುದು ಬಹಳ ಅತ್ಯಲ್ಪ. ಹೀಗೆ ನಾವು ನೋಡಿದಾಗ ದೇವಲೋಕದಲ್ಲಿ ಇರುವ ಧರ್ಮವಾಗಲಿ, ಆ ಧರ್ಮದ ಆಧಾರದ ಮೇಲೆ ಇರುವ ಆಚರಣೆಗಳಾಗಲಿ ಎಲ್ಲವೂ ಇಂದಿಗೂ ನಡೆಯುತ್ತಲೇ ಇದೆ. ನಾವು ನವಗ್ರಹ ದೇವತೆಗಳೆಂದು, ದಶ ದಿಕ್ಕುಗಳ ದೇವತೆಗಳೆಂದು, ಯಕ್ಷ ಕಿನ್ನರ ಕಿಂಪುರಷಾದಿ ದೇವತೆಗಳೆಂದು, ಗಂಧರ್ವಾದಿಗಳೆಂದು ಎಲ್ಲರನ್ನೂ ನಾವು ಬಣ್ಣಿಸುತ್ತೇವೆ, ಇಂದಿಗೂ ಪೂಜಿಸುತ್ತೇವೆ. ಅವರುಗಳೆಲ್ಲರೂ ಪೂಜಾರ್ಹರು. ಅವರುಗಳಿಗೆ ಪೂಜೆ ಮಾಡುವುದರಿಂದಲೇ ನಮಗೆ ಅವರು ವರಗಳನ್ನು ಕೊಡುತ್ತಾರೆ, ಫಲಗಳನ್ನು ಕೊಡುತ್ತಾರೆ. ಮಾನವರು ದೇವತೆಗಳ ಪೂಜೆಯನ್ನು ಮಾಡುವುದು, ದೇವತೆಗಳು ವರಗಳನ್ನು ಫಲಗಳನ್ನು ಕೊಡುವುದು, ಈ ಚಕ್ರ ನಿರಂತರವಾಗಿ ನಡೆಯುತ್ತದೆ ದಿವ್ಯ ವ್ಯವಸ್ಥೆಯೊಳಗೆ ಎಂಬುದಾಗಿ ಕೃಷ್ಣನೇ ಮುಂದಿನ ಶ್ಲೋಕಗಳಲ್ಲಿ ಹೇಳುತ್ತಾನೆ. ಈ ರೀತಿ ನಾವು ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಎಲ್ಲವೂ ಚಕ್ರವ್ಯೂಹದಂತೆ ಚಕ್ರಾಕಾರವಾಗಿ ಸುತ್ತುತ್ತಲೇ ಇರುತ್ತದೆ. ಸೂರ್ಯಾದಿ ಚಂದ್ರಾದಿ ಎಲ್ಲ ಗ್ರಹಗಳು ಬೆಳಕನ್ನು ಕೊಡುತ್ತಲೇ ಇರುತ್ತಾರೆ. ಸೂರ್ಯನು ನಮ್ಮಗಳಂತೆ ಕರ್ತವ್ಯರಹಿತನಾಗಿ ಅಳುವಂತಿಲ್ಲ. ಅವನು ನಿತ್ಯ ನಿರಂತರವಾಗಿ 24 ಗಂಟೆಗಳು ಸಂವತ್ಸರಗಳೇ ಕಳೆದರೂ ಅವನು ಉರಿಯುತ್ತಲೇ ಇರಬೇಕು, ಬೆಳಕನ್ನು ಕೊಡುತ್ತಲೇ ಇರಬೇಕು. ಹೀಗೆ ಚಂದ್ರಾದಿಗಳು ಎಲ್ಲರೂ ತಮ್ಮ ತಮ್ಮ ಕರ್ತವ್ಯವನ್ನು ತಾವು ನಿಭಾಯಿಸಲೇಬೇಕು.
ನಮಗೆ ಹುಟ್ಟು ಸಾವುಗಳಿಲ್ಲವೆಂಬ ಕಾರಣದಿಂದ, ನಾವೆಲ್ಲ ದೇವತೆಗಳು ಎಂಬ ಕಾರಣದಿಂದ ಅವರು ಬಂಧಿಗಳಾಗಿರುತ್ತಾರೆ. ಅವರಿಗೂ ಬಂಧಮುಕ್ತರಾಗಬೇಕೆಂಬ ಆಸೆ ಇದ್ದೇ ಇರುತ್ತದೆ. ಒಂದಲ್ಲ ಒಂದು ದಿನ ಅವರಿಗೂ ಅನ್ನಿಸಬಹುದು, ಆದರೂ ಅವರುಗಳು ಮುಕ್ತರಾಗಲಾಗುವುದಿಲ್ಲ. ಆ ಕಾರಣದಿಂದಲೇ ಭೂಮಿಯ ಮೇಲೆ ಬಂದೇ ಮುಕ್ತಿಯನ್ನು ಪಡೆಯಬೇಕು ಎಂಬುದಾಗಿ ನಮ್ಮ ವೇದಾಂತಗಳು ಹೇಳುತ್ತವೆ. ದೇವತೆಗಳಾದರೂ ಭೂಮಂಡಲಕ್ಕೆ ಬಂದು ಸಾಧನೆಗಳನ್ನು ಮಾಡಿ ಭೋಗ ವೈರಾಗ್ಯಗಳನ್ನು ತಾಳಿ ಆ ನಂತರದಲ್ಲಿ ಮುಕ್ತಿಯನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಈ ರೀತಿ ದಿವ್ಯ ವ್ಯವಸ್ಥೆ ಕಾರ್ಯನಿರತವಾಗಿದೆ. ಈ ವ್ಯವಸ್ಥೆಯೊಳಗೆ ಧರ್ಮವನ್ನು ಕೇವಲ ಮಾನವ ಲೋಕಕ್ಕೆ ಮಾತ್ರ ಪರಮಾತ್ಮನು ಹೇಳುತ್ತಿಲ್ಲ, ದೇವಲೋಕಕ್ಕೂ ಇದು ಅನ್ವಯವಾಗುತ್ತದೆ. ದೇವಲೋಕದಲ್ಲೂ ವರ್ಣಾಶ್ರಮಗಳುಂಟು. ವರ್ಣಗಳಿಗೆ ತಕ್ಕಂತೆ ದೇವತೆಗಳೂ ಇದ್ದಾರೆ. ನವಗ್ರಹ ದೇವತೆಗಳು ವಿವಿಧವಾದ ವರ್ಣಗಳಲ್ಲಿದ್ದಾರೆ. ಬ್ರಾಹ್ಮಣ ವರ್ಗದವರು, ಕ್ಷತ್ರಿಯ ವರ್ಗದವರು, ವೈಶ್ಯ ವರ್ಗದವರು, ಈ ರೀತಿಯಾಗಿ ಶೂದ್ರ ವರ್ಗದವರು ಎಂಬುದಾಗಿ 4-6 ವರ್ಣಗಳು ಅಲ್ಲಿಯೂ ಇವೆ. ಇದನ್ನು ನಾವು ಅರ್ಥ ಮಾಡಿಕೊಂಡು ಮನುಸ್ಮೃತಿಯಲ್ಲಿ ಹೇಳಿರುವುದಾಗಿಯೂ ಮಾನವ ಲೋಕಕ್ಕೆ ಮಾತ್ರ ಇರುವುದಾಗಿಯೂ ಎಂಬುದಾಗಿ ಎಲ್ಲರೂ ಭ್ರಮಿಸಬಾರದು, ತಪ್ಪು ಭಾವನೆಗಳನ್ನು ಹೊಂದಬಾರದು. ಆದಿಯಾಗಿ ಎಲ್ಲರಿಗೂ ಕಾಮಕ್ರೋಧಾದಿಗಳೆಂಬ ದೋಷಗಳು ಇದ್ದೇ ಇರುತ್ತದೆ. ಅವರಿಗೂ ದಿವ್ಯ ಶರೀರವಾಗಲಿ ಸೂಕ್ಷ್ಮ ಶರೀರವಾಗಲಿ ಇದ್ದೇ ಇರುತ್ತದೆ. ಅವರು ಶಾರೀರಿಕವಾದ ಎಲ್ಲ ಸುಖ ದುಃಖಗಳು, ಲಾಭಗಳು, ನೋವು ನಲಿವುಗಳನ್ನು ಅನುಭವಿಸುತ್ತಾರೆ. ಅವರಿಗೂ ಸಾವಿನ ಭಯವುಂಟು. ಕಾಮದೇವನನ್ನು ನೆನೆಸಿಕೊಂಡರೆ ಸಾಕು. ಗಣಪತಿಯು ಬಾಲಕನಾಗಿದ್ದಾಗ ಅವನಿಗೆ ಗಜಾನನನಾಗುವ ಮೊದಲು ತನ್ನ ಕುತ್ತಿಗೆಯನ್ನು ಕತ್ತರಿಸಿದಂತಹ ಶಿವನ ಕಥೆಯನ್ನು ಜ್ಞಾಪಿಸಿಕೊಂಡರೂ ಸಾಕು. ಅವರುಗಳಿಗೂ ಸಾವುಂಟು. ಆ ಸಾವಿನ ಅರ್ಥವೇ ಬೇರೆ. ಇಲ್ಲಿ ನಾವು ಕಾಣುವ ಸಾವಿನ ಅರ್ಥವೇ ಬೇರೆ. ಹಾಗೆಂದ ಮಾತ್ರಕ್ಕೆ ಅವರಿಗೆ ಶರೀರವೇ ಇಲ್ಲದೆ ಸಾವು ಹೇಗೆ ಉಂಟಾಗುತ್ತದೆ? ಶರೀರವೇ ಇಲ್ಲದಿದ್ದರೆ ಹೇಗೆ ಅವರಿಗೆ ಭಯ ಉಂಟಾಗುತ್ತದೆ? ಕಾಮಕ್ರೋಧಾದಿಗಳಿಗೆ ವಶರಾಗಿ ಇಂದ್ರಾದಿ ದೇವತೆಗಳು ಹಲವಾರು ತಪ್ಪುಗಳನ್ನು ಮಾಡಿರುವಂತಹ ಕಥೆಗಳೆಲ್ಲವೂ ಪುರಾಣದಲ್ಲಿ ಸತ್ಯ ಕಥೆಗಳಾಗಿ ಹೇಗೆ ಪರಿವರ್ತಿತವಾಗುತ್ತವೆ? ಅವುಗಳನ್ನೆಲ್ಲವನ್ನು ಮನಸ್ಸಿನಲ್ಲಿಟ್ಟುಕೊಂಡು ನೋಡಿದಾಗ ಅಲ್ಲಿಯೂ ಧರ್ಮವೆಂಬುದಿದೆ, ಅವರುಗಳಿಗೂ ಶರೀರವೆಂಬುದಿದೆ. ಸ್ವರ್ಗ ನರಕಾದಿಗಳಲ್ಲಿ ಶರೀರ ಸಹಿತವಾಗಿ ಎಲ್ಲ ನೋವುಗಳನ್ನು ಅನುಭವಿಸುತ್ತಾರೆ. ಮಾನವರಾದಿ ಹುಟ್ಟಿದವರು ಸತ್ತ ನಂತರದಲ್ಲಿ ಸ್ವರ್ಗಲೋಕಕ್ಕೆ ಅಥವಾ ನರಕಲೋಕಕ್ಕೆ ಹೋಗುವಷ್ಟು ಸತ್ವವನ್ನು, ಸಂಸ್ಕಾರವನ್ನು ಬೆಳೆಸಿಕೊಂಡಿದ್ದರೆ ಅವರಿಗೆ ಅಂತಹ ಒಂದು ಶರೀರವೇ ದೊರಕುತ್ತದೆ. ಆ ಶರೀರದ ಸಹಾಯದಿಂದ ಸದ್ಗತಿಗಳು ಉಂಟಾಗುತ್ತದೆ. ಆಗ ಅವರು ನರಕ ಸ್ವರ್ಗಗಳಿಗೆ ಹೋಗಲು ಅನುವಾಗುತ್ತದೆ. ಇಲ್ಲವಾದರೆ ಇಲ್ಲಿಯೇ ದೇಹಾಂತರ ಪ್ರಾಪ್ತಿಯಾಗುತ್ತದೆ, ಇಲ್ಲಿಯೇ ಇದ್ದು ಬಿಡುತ್ತಾರೆ, ಭೂಲೋಕದಲ್ಲಿಯೇ ಇದ್ದು ಬಿಡುತ್ತಾರೆ, ಪ್ರೇತಾದಿ ಶರೀರಗಳನ್ನು ಹೊಂದುತ್ತಾರೆ. ಇದು ದಿವ್ಯ ವ್ಯವಸ್ಥೆ. ಇದರ ಆಧಾರದ ಮೇಲೆ ನಾವು ನೋಡಿದಾಗ ನೀನು ಸ್ವಧರ್ಮವನ್ನು ನೋಡಿಕೊಂಡು ಅಚಲನಾಗದಂತಹ ಮನಸ್ಸುಳ್ಳವನಾಗಿ ಯುದ್ಧವನ್ನು ಆಡು. ಕ್ಷತ್ರಿಯನಿಗೆ ಯುದ್ಧದಲ್ಲಿ ಪಾಪವೆಂಬುದೇ ಇಲ್ಲ, ನರಕಾದಿಗಳಿಗೆ ಹೋಗುವ ಭಯವೂ ಇಲ್ಲ. ಆ ಕಾರಣದಿಂದ ನೀನು ಕ್ಷತ್ರಿಯನೆಂಬವನಿಗೆ ಬಂದಿರುವಂತಹ ಸ್ವಧರ್ಮದ ಭಾಗ್ಯದ ಬಾಗಿಲು ಈ ಸ್ವರ್ಗ. ಯುದ್ಧದಲ್ಲಿ ಮಡಿದರೆ ಸ್ವರ್ಗವೇ ಸಿಕ್ಕುವುದು. ಯುದ್ಧವಿಲ್ಲದ ಸಮಯದಲ್ಲಿ ಒಬ್ಬ ಸೈನಿಕನೋ ಯೋಧನೋ ಮಡಿದರೆ ಅವನಿಗೆ ಸ್ವರ್ಗವು ಸಿಕ್ಕಿಯೇ ಸಿಕ್ಕುವುದೆಂಬ ಯಾವ ನಿಶ್ಚಯವೂ ಇಲ್ಲ, ಯಾವ ಅಭಯವೂ ಇಲ್ಲ. ಆ ಕಾರಣದಿಂದ ಯುದ್ಧರಂಗವೆಂಬುದು, ಯುದ್ಧವಾಡುವುದೆಂಬುದು ನಿಜವಾಗಿಯೂ ಸ್ವಧರ್ಮವು. ಕ್ಷತ್ರಿಯನಿಗೆ ಸ್ವಧರ್ಮವು ಸ್ವರ್ಗವನ್ನು ಕೊಡಿಸುವಂಥದ್ದು, ಕೀರ್ತಿಯನ್ನು ಕೊಡಿಸುವಂಥದ್ದು. ಯುದ್ಧದಲ್ಲಿ ಗೆದ್ದರೆ ಸಂಪತ್ತುಗಳನ್ನು, ರಾಜ್ಯ ಸಂಪತ್ತಿನಿಂದ ಹಿಡಿದು ಸರ್ವ ಸಂಪತ್ತನ್ನು ಹೊಂದಬಹುದು, ಭೋಗಿಸಬಹುದು. ಸ್ವರ್ಗದಲ್ಲಿಯಾದರೂ ಸುಖವನ್ನು ಭೋಗಿಸಬಹುದು, ಇಹಲೋಕದಲ್ಲಿಯಾದರೂ ಸುಖವನ್ನು ಭೋಗಿಸಬಹುದು.
ಸುಖವನ್ನು ಭೋಗಿಸುವುದು ಎಂದರೆ ಬ್ರಾಹ್ಮಣಾದಿಗಳಿಗೆ ದೇವತಾದಿಗಳಿಗೆ ಮೋಕ್ಷ ಬೇಕೆನ್ನಿಸಿದರೆ ಭೋಗ ಫಲತ್ಯಾಗವನ್ನು ಮಾಡುವುದರ ಮೂಲಕವಾಗಿ ವೈರಾಗ್ಯವನ್ನು ಹೊಂದುವುದರ ಮೂಲಕವಾಗಿ ಅವರು ಮೋಕ್ಷಕ್ಕೆ ಅರ್ಹತೆಯನ್ನು ಪಡೆಯಬೇಕು. ಇಲ್ಲವಾದರೆ ಭೋಗ ವಿಲಾಸಗಳನ್ನು ಇಲ್ಲಿಯೂ ಅಲ್ಲಿಯೂ ಸುಖವನ್ನು ಅನುಭವಿಸಬಹುದು. ಹಾಗೆಂಬುದಾಗಿಯೇ ವ್ಯವಸ್ಥೆಯೊಳಗಿರುವಂಥದ್ದು. ಹಾಗಾಗಿ ಎಲ್ಲರೂ ವೈರಾಗ್ಯವನ್ನು ತಾಳಬೇಕೆಂದಿಲ್ಲ. ದೇವತಾದಿಗಳೇ ವೈರಾಗ್ಯವನ್ನು ತಾಳುವುದಿಲ್ಲ. ಅವರೆಲ್ಲರೂ ಗೃಹಸ್ಥರಾಗಿಯೇ ಸುಖವನ್ನು ಅನುಭವಿಸುತ್ತಲೇ ಇರುತ್ತಾರೆ. ಅವರು ದೇವತಾದಿಗಳು ಅಮರರಾದುದರಿಂದ ಅವರಿಗೆ ಕಾಲದ ಗಣನೆಯೇ ಇಲ್ಲದಂತೆ ಎಷ್ಟಾದರೂ ಸುಖದಲ್ಲಿಯೇ ಇರುತ್ತಾರೆ. ಮಾನವರಾದರೋ ಸಕಲ ಜೀವಿಗಳಾದರೋ ಭೂಮಂಡಲದಲ್ಲಿ ಹುಟ್ಟಿ ಸರ್ವ ಸುಖಗಳನ್ನು ಪಡೆಯಬೇಕೆಂದರೆ ತನ್ನ ಕರ್ತವ್ಯವನ್ನು ತಾನು ಮಾಡುವುದರ ಮೂಲಕವಾಗಿ, ಸ್ವಧರ್ಮಾಚರಣೆಯನ್ನು ಮಾಡುವುದರ ಮೂಲಕವಾಗಿ ಭೋಗ ವಿಲಾಸಗಳನ್ನು ಇಲ್ಲಿಯೂ ಅನುಭವಿಸಬಹುದು. ಸತ್ತ ನಂತರದಲ್ಲಿ ಸ್ವರ್ಗದಲ್ಲಿಯೂ ಅನುಭವಿಸಬಹುದು. ಅವರಿಗೆ ಸ್ವರ್ಗ ಗ್ಯಾರಂಟಿ ಎನ್ನುವ ರೀತಿಯಲ್ಲಿ ಪರಮಾತ್ಮನು ಹೇಳುತ್ತಿದ್ದಾನೆ. ಹಾಗಾಗಿ ಅರ್ಜುನನು ಒಬ್ಬ ಭೂತಾತ್ಮನಾಗಿ ಯುದ್ಧರಂಗದಲ್ಲಿ ಯುದ್ಧವಾಡುತ್ತಾ ನಿಂತಿರುವುದರಿಂದ, ನೋಡಪ್ಪ, ನೀನು ಇಲ್ಲಿ ಗೆದ್ದರೂ ನಿನಗೆ ಭೋಗ ವಿಲಾಸಗಳು ಸಿಕ್ಕತ್ತೆ, ಸುಖಗಳು ಸಿಕ್ಕತ್ತೆ. ಒಂದು ವೇಳೆ ಸತ್ರು ಯುದ್ಧದಲ್ಲಿ ಸತ್ತರೆ ನಿನಗೆ ಭೋಗ ಲೋಕಗಳೇ ಸಿಕ್ಕುತ್ತೆ, ಸುಖಗಳೇ ಸಿಕ್ಕುತ್ತೆ ಎಂಬುದಾಗಿ ಪರಮಾತ್ಮನು ವರ್ಣಿಸುತ್ತಾನೆ. ಇದರಿಂದ ನಮಗೆ ಏನು ತಿಳಿಯುತ್ತದೆಂದರೆ, ಊರ್ಧ್ವಗತಿಗೆ, ಊರ್ಧ್ವ ಲೋಕಗಳಿಗೆ ಎಲ್ಲರೂ ಹೋಗಲು ಅರ್ಹರಾಗುವುದಿಲ್ಲ. ಅದಕ್ಕೆ ಅವರಿಗೆ ಯೋಗ್ಯತೆ ಅರ್ಹತೆಗಳು ಉಂಟಾಗಬೇಕು. ಅಂಥವರು ಮಾತ್ರ ಸ್ವರ್ಗ ನರಕಾದಿಗಳಿಗೆ ಹೋಗುತ್ತಾರೆ. ಇಲ್ಲವಾದರೆ ಇಲ್ಲಿಯೇ ಭೂಮಂಡಲದಲ್ಲಿಯೇ ಇದ್ದು ಬಿಡಬೇಕಾಗುತ್ತದೆ, ದೇಹಾಂತರ ಪ್ರಾಪ್ತಿಯಾಗುತ್ತದೆ. ಇಲ್ಲವಾದರೆ ದೇಹವಿಲ್ಲದೆ ಅನಾಥವಾಗಿ ಪ್ರೇತವಾಗುತ್ತಾರೆ. ಹೀಗೆ ಪ್ರೇತಾದಿ ಶರೀರಗಳನ್ನು ಹೊಂದುತ್ತಾರೆ. ರಾಕ್ಷಸಾದಿ ಸೈತಾನಗಳು ಎಂದು ಹೇಳುತ್ತಾರಲ್ಲ, ಆ ರೀತಿ ಬದುಕಬೇಕಾಗುತ್ತದೆ. ಇವುಗಳೆಲ್ಲವೂ ದಿವ್ಯ ವ್ಯವಸ್ಥೆಯೊಳಗಿರುವಂತಹ ವಿಧ ವಿಧವಾದ ಸ್ತರಗಳು. ಆ ಕಾರಣದಿಂದ ಯದೃಚ್ಛಯ ಚೋಪಪನ್ನಂ ಸ್ವರ್ಗದ್ವಾರಮಪಾವೃತಂ ಸುಖಿನಃ ಕ್ಷತ್ರಿಯಾಃ. ಪಾರ್ಥ, ಕ್ಷತ್ರಿಯರೆಲ್ಲರುಗಳು ಸುಖಿಗಳುಪ. ಯಾಕೆಂದರೆ ಅವರಿಗೆ ಇಲ್ಲಿಯೂ ಮರ್ತ್ಯಲೋಕದಲ್ಲಿಯೂ ಯೋಧರೆಂಬ ಕಾರಣದಿಂದ ಆದ್ಯತೆಯನ್ನು ಕೊಡಲಾಗುವುದು. ದೇಹಶಕ್ತಿಯು ಅಧಿಕವಾಗಿರುವ ಕಾರಣದಿಂದ ಅಸ್ತ್ರಶಸ್ತ್ರಗಳು ಅವರ ಬಳಿ ಇರುವುದರಿಂದ ಇಹಲೋಕದಲ್ಲಿಯೂ ಯಾರೂ ಅವರನ್ನು ಗೆಲ್ಲಲಾರರು. ಅತ್ಯಂತ ಬಲಶಾಲಿಗಳಾಗಿರುವರು. ಎಲ್ಲ ಭೋಗ ಸುಖಗಳು ಇಲ್ಲಿಯೂ ದೊರಕುತ್ತದೆ. ಯುದ್ಧವಾಡುತ್ತಾ ಒಂದು ವೇಳೆ ಅವರು ಮರಣವನ್ನಪ್ಪಿದರೆ ಅವರಿಗೆ ಸ್ವರ್ಗದ ಬಾಗಿಲು ತೆರೆದೇ ಇರುತ್ತದೆ. ಇಹಲೋಕ ಬಿಟ್ಟರೆ ನೇರವಾಗಿ ಸ್ವರ್ಗಲೋಕ. ಈ ರೀತಿ ಗತಿಯುಂಟು ಅವರಿಗೆ. ಯುದ್ಧವೆಂಬುದು ಅವರಿಗೆ ಸ್ವರ್ಗವನ್ನು ಕೊಡಿಸುವುದಕ್ಕಾಗಿಯೇ ಇರುವಂತಹ ಒಂದು ಕರ್ಮ. ಬೇರೆ ಎಲ್ಲ ಕರ್ಮಗಳಿದ್ದರೂ ಯುದ್ಧ ಕರ್ಮವನ್ನು ಕರ್ತವ್ಯವನ್ನಾಗಿಯೇ ಮಾಡಿಕೊಳ್ಳಬೇಕು ಒಬ್ಬ ಕ್ಷತ್ರಿಯನಾದವನು. ಕ್ಷತ್ರಿಯನಿಗೆ ಕರ್ತವ್ಯವು ಯುದ್ಧ ಕಲೆಯನ್ನು ಕಲಿಯುವುದು. ಆದುದರಿಂದ ಯದೃಚ್ಛಯ, ನೀನು ಸಾಮಾನ್ಯ ಯೋಧನಾಗಿ ಯುದ್ಧವಾಡದೆ ಇದ್ದು ಬಿಡುತ್ತೇನೆಂದರೆ ಇಹದಲ್ಲಿ ಮಾತ್ರ ಸಿಕ್ಕುವ ಸುಖಕ್ಕೆ ಕಾರಣನಾಗುತ್ತೀಯೆ. ಆದರೆ ಯುದ್ಧವಾಡುವುದರಿಂದ ಶತ್ರು ಪಕ್ಷದವರು ಗೆದ್ದು ಬಿಟ್ಟರೆ ಇಹಲೋಕದಲ್ಲಿಯೂ ನಿನಗೆ ಎಲ್ಲ ಸುಖಗಳು ಕಳಚಿಕೊಳ್ಳುತ್ತವೆ, ಹೊರಟು ಹೋಗುತ್ತದೆ. ನೀನು ಬಂಧಿಯಾಗಿ ಬಿಡುತ್ತೀಯ ಶತ್ರು ಪಕ್ಷದವರ ಕೈಯಲ್ಲಿ. ಕಾರಾಗೃಹವಾಸವನ್ನು ಅನುಭವಿಸುತ್ತೀಯ. ಶತ್ರು ಪಕ್ಷದ ರಾಜರುಗಳು ನಿನ್ನನ್ನು ಇಲ್ಲಿ ನರಕಕ್ಕೆ ದೂಕುತ್ತಾರೆ, ದುಃಖವನ್ನು ಕೊಡುತ್ತಾರೆ. ಆ ಕಾರಣದಿಂದ ಯುದ್ಧವು ನಿನಗೆ ಅಯಾಚಿತವಾಗಿ ಇಷ್ಟಕ್ಕೆ ತಕ್ಕಂತೆ ಸ್ವಧರ್ಮಕ್ಕೋಸ್ಕರವಾಗಿಯೇ ತೆರೆದಿರುವಂತಹ ಬಾಗಿಲುಗಳುಳ್ಳ ಸ್ವರ್ಗವನ್ನು ತಂದು, ಭಾಗ್ಯದ ಬಾಗಿಲು ತೆರೆದು ನಿನ್ನ ಬಳಿಯೇ ಬಂದು ನಿಂತಿರುವುದು. ಅರ್ಜುನ, ನೀನು ಕ್ಷತ್ರ ತೇಜಸ್ಸನ್ನು ಹೊಂದಿರುವಂತಹ ಮಹಾರಥಿ. ಜೊತೆಗೆ ಸ್ವರ್ಗವೂ ನಿನ್ನ ಬಳಿಗೇ ಬಂದಿದೆ. ಯುದ್ಧವೆಂಬುದು
ನಿನ್ನ ಕರ್ತವ್ಯ, ನೀನು ಏಳು ಯುದ್ಧವಾಡುವು ಎಂಬುದಾಗಿ ಯದೃಚ್ಛಯ ಚೋಪಪನ್ನಂ ಸ್ವರ್ಗದ್ವಾರಮಪಾವೃತಂ ಸುಖಿನಃ ಕ್ಷತ್ರಿಯ. ಕ್ಷತ್ರಿಯರು ಯಾವತ್ತೂ ಸುಖಿಗಳು. ಅವರು ಇಲ್ಲಿಯೂ ಸುಖಿಗಳು, ಅಲ್ಲಿಯೂ ಸುಖಿಗಳು. ಏಕೆಂದರೆ ಅವರು ಯುದ್ಧಕ್ಕೆ ಸದಾಕಾಲ ಸನ್ನದ್ಧರಾಗಿ ತಯಾರಿಯಾಗಿ ಸಿದ್ಧರಾಗಿ ಇರುತ್ತಾರೆ. ಅವರಿಗೆ ಸಾವಿನ ಭಯವೆಂಬುದೇ ಇಲ್ಲ. ಭಯವೇ ಇಲ್ಲದಂಥವನೇ ಕ್ಷತ್ರಿಯ. ಸಾವಿನ ಭಯವಿಲ್ಲದವನೇ ನಿಜವಾದ ಕ್ಷತ್ರಿಯ. ಅವನು ಯಾವ ಕುಲದಲ್ಲಿ ಹುಟ್ಟಿದವನಾಗಲಿ ಸಾವಿನ ಭಯವನ್ನು ಹೊಂದಿಲ್ಲವೆಂದರೆ ಅವನು ಕ್ಷಾತ್ರ ತೇಜಸ್ಸನ್ನು ಹೊಂದಿರುವವನಾಗಿಬಿಡುತ್ತಾನೆ. ಅವನು ಯುದ್ಧಕ್ಕೆ ಕರ್ತವ್ಯವನ್ನು ಹೊರಡಲು ಅನುಮುಕ್ತಾನೆ. ಆ ಕಾರಣದಿಂದ ಯದೃಚ್ಛಯ ಚೋಪಪನ್ನಂ ಸ್ವರ್ಗದ್ವಾರಮಪಾವೃತಂ ಸುಖಿನಃ ಕ್ಷತ್ರಿಯಾ. ಕ್ಷತ್ರಿಯರುಗಳು ಯಾವತ್ತೂ ಯುದ್ಧದ ವಿಷಯದಲ್ಲಿ, ಕ್ಷಾತ್ರ ಗುಣಗಳಲ್ಲಿ, ಕ್ಷಾತ್ರ ಕರ್ಮಗಳಲ್ಲಿ ಸುಖಿಗಳು. ಲಭಂತೆ ಯುದ್ಧ ಮೀದೃಶಂ. ಅಂಥವ್ರು ಮಾತ್ರ ಯುದ್ಧ ಅನ್ನೋದು ಸಿಕ್ಕುತ್ತಪ್ಪ. ಎಲ್ಲರಿಗೂ, ಎಲ್ಲ ಯೋಧರಿಗೂ ಅವರ ಜನ್ಮಕಾಲದಲ್ಲಿ ಯುದ್ಧವೇ ಇಲ್ಲದೆ ಇರುವಂಥ ಯೋಧರುಗಳು ಬಂದು ಹೋಗಿದ್ದಾರೆ. ಸಾಮಾನ್ಯವಾಗಿ ಬೇರೆಯವರಿಗೆ ಬರುವಂತೆ ಮರಣಗಳನ್ನಪ್ಪಿದ್ದಾರೆ. ಅವರು ಯುದ್ಧ ಕಲೆಯನ್ನು ಕಲಿತು ಯಾವ ಪ್ರಯೋಜನವೂ ಆಗಿಲ್ಲ. ಏಕೆಂದರೆ ಯುದ್ಧವೇ ಆಗದಿದ್ದರೆ ಅವರಿಗೆ ಯುದ್ಧರಂಗದಲ್ಲಿ ತಮ್ಮ ಕುಶಲತೆಯನ್ನಾಗಲಿ ಪರಿಣಿತಿಯನ್ನಾಗಲಿ ತೋರಿಸಲು ಅವಕಾಶ ಸಿಕ್ಕದಿದ್ದರೆ ತಾವು ಕ್ಷಾತ್ರ ಬಲದಿಂದ ಗೆದ್ದು ತೋರಿಸಬೇಕೆಂಬುವ ಆ ಧೈರ್ಯ, ಸ್ಥೈರ್ಯ, ಶೌರ್ಯಗಳನ್ನು ಪ್ರದರ್ಶಿಸಲು ಅವಕಾಶವೇ ಇರುವುದಿಲ್ಲ. ಇದು ಲೋಕದಲ್ಲಿರುವಂತಹ ಸಾಮಾನ್ಯವಾದ ವ್ಯವಸ್ಥೆಯಲ್ಲಿರುವ ವಿಷಯಗಳು. ಆ ಕಾರಣದಿಂದ ಅರ್ಜುನ, ಅಯಾಚಿತವಾಗಿ ಬಂದಿರುವಂಥದ್ದು ತೆರೆದಿರುವ ಸ್ವರ್ಗದ ಬಾಗಿಲು. ಇಂಥ ಯುದ್ಧನ ಯಾರಾದರೂ ಬೇಡ ಅಂತ ಹೇಳ್ತಾರೇನಪ್ಪ? ಭಾಗ್ಯಶಾಲಿಗಳಾಗಿರೋದ್ರಿಂದನೇ ಸಿಕ್ಕೋದು. ನೀನು ಪರಮ ಭಾಗ್ಯಶಾಲಿ, ಮಹಾರಥಿ ಎನಿಸಿಕೊಂಡು ಇದರಲ್ಲಿ ನೀನು ರುಂಡ ಚೆಂಡಾಡಬಹುದು, ಯುದ್ಧವಾಡಿ ಶತ್ರು ಪಕ್ಷವನ್ನು ನಾಶ ಮಾಡಿಬಿಡಬಹುದು. ಹೇಳು, ಇದು ಧರ್ಮ ಯುದ್ಧ ಎಂಬುದಾಗಿ ಅರ್ಜುನನನ್ನು ಕೃಷ್ಣನು ಧರ್ಮದ ವ್ಯಾಖ್ಯೆಯಲ್ಲಿಯೂ ಮತ್ತು ಕ್ಷತ್ರಿಯನ ಕರ್ತವ್ಯದ ವ್ಯಾಖ್ಯೆಯಿಂದಲೂ ಉತ್ತೇಜಿಸುತ್ತಿದ್ದಾನೆ. ಅಥಚೇತ್ ತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂ ಚ ಹಿತ್ವಾ ಪಾಪಮಾಪ್ಯಸಿ. ನೋಡಿ, ಪಾಪವೆಂಬುದಕ್ಕೆ ಎರಡು ರೀತಿಯ ಡೆಫಿನೇಷನ್ಗಳು ಉಂಟು, ವಿವರಣೆಗಳುಂಟು. ತಾನು ಮಾಡಬೇಕಾದ ಕರ್ತವ್ಯವನ್ನು ಮಾಡದಿದ್ದರೂ ಪಾಪವು ಅಂಟಿಕೊಳ್ಳುತ್ತದೆ. ತಾನು ಮಾಡಬಾರದಂತಹ ಕರ್ಮಗಳನ್ನು ಮಾಡಿದರೂ ಪಾಪವು ಅಂಟಿಕೊಳ್ಳುತ್ತದೆ. ಇದು ಪಾಪಕ್ಕೆ ಇರುವಂತಹ ವಿವರಣೆ. ಗಾಂಧೀಜಿಯವರು ಹೇಳಬೇಕಾದಾಗ ಒಮ್ಮೆ ಹೇಳುತ್ತಾರೆ, ಕ್ರೈಮ್ ಎಂಬುದನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ವಿರೋಧಿಸದಿದ್ದರೆ ಅದು ಪಾಪವಾಗುತ್ತದೆ. ಮತ್ತು ಕ್ರೈಮ್ ಎಂಬುದನ್ನು ನೀವು ಭೌತಿಕವಾಗಿ ಮಾಡದೇ ಇದ್ದರೂ ಮಾನಸಿಕವಾಗಿ ಚಿಂತಿಸಿದರೂ ಅದು ಪಾಪವಾಗುತ್ತದೆ ಎಂಬುದಾಗಿ ಗಾಂಧೀಜಿಯವರು ವ್ಯಾಖ್ಯೆಯನ್ನು ಕೊಡುತ್ತಾರೆ. ಅದು ಸರಿಯಾಗಿಯೇ ಇದೆ. ಇಲ್ಲಿಯೂ ಶ್ರೀಕೃಷ್ಣನು ಅದನ್ನೇ ಹೇಳುತ್ತಿದ್ದಾನೆ. ನೀನು ಕ್ಷತ್ರಿಯನಾಗಿ, ಕ್ಷಾತ್ರ ತೇಜಸ್ಸು ಹೊಂದಿರುವವನಾಗಿ, ಕ್ಷಾತ್ರವಿದ್ಯೆಯನ್ನು ಕಲಿತವನ, ಅಸ್ತ್ರಶಸ್ತ್ರಗಳನ್ನು ಪರಿಣಿತಿಯನ್ನು ಪಡೆದವನಾಗಿ, ತಪಸ್ಸು ಮಾಡಿ ಪಾಶುಪತಾಸ್ತ್ರದಂತಹ ಅಸ್ತ್ರಗಳನ್ನೇ ಪಡೆದುಕೊಂಡಿರುವಂತಹ ನೀನು, ಅಸ್ತ್ರಗಳು ಯುದ್ಧವೇ ಇಲ್ಲದಿದ್ದರೆ ಏಕಪ್ಪ? ಯುದ್ಧದಲ್ಲಿ ಪ್ರಯೋಗಿಸಲು ತಾನೇ ಬೇಕಾಗಿರುವುದು ಎಂಬುದಾಗಿ ಹೇಳುತ್ತಾ, ತತಃ ಆ ಕಾರಣದಿಂದ ಸ್ವಧರ್ಮವನ್ನು ಆಚರಿಸದಂತೆ ಆಗುವುದಿಲ್ಲ, ಯುದ್ಧ ಕರ್ಮವನ್ನು ಆಚರಿಸದೇ ಇದ್ದರೆ, ಮತ್ತು ಯುದ್ಧ ಕರ್ಮದಿಂದ ಬರುವಂತಹ ಕೀರ್ತಿಯನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ಅವೆರಡೂ ಹೋದರೆ ಪರವಾಗಿಲ್ಲ ಎನ್ನುವುದಾದರೂ ಪಾಪಮವಾಪ್ಸ್ಯಸಿ, ಪಾಪವನ್ನು ಹೊಂದುತ್ತೀಯಲ್ಲಪ್ಪ. ಕರ್ತವ್ಯ ಭ್ರಷ್ಟನಾಗಿ ಪಾಪವನ್ನು ಹೊಂದುತ್ತೀಯೆ. ನಿನ್ನ ಬಾಗಿಲಿಗೆ ಬಂದಿರುವಂತಹ ಸ್ವರ್ಗ ಸುಖವನ್ನು ತಳ್ಳಿ ಕರ್ತವ್ಯವನ್ನು ಮಾಡಬೇಕಾಗಿರುವಂತಹ ಪರಿಸ್ಥಿತಿಯಲ್ಲಿ ಕರ್ತವ್ಯವನ್ನೂ ಮಾಡದೆ ಕರ್ಮಲೋಪವನ್ನು ಮಾಡಿಕೊಳ್ಳುತ್ತಾ
ಜೊತೆಗೆ ಅಕೀರ್ತಿಕರವಾಗಿರುವಂತಹ ಈ ಯುದ್ಧವಾಡದೆ ಹೇಡಿಯ ಲಕ್ಷಣಗಳನ್ನು ತೋರಿಸುವುದು ಪಾಪಕ್ಕೆ ಕಾರಣವಾಗುತ್ತದೆ, ದಾರಿಯಾಗುತ್ತದೆ. ಆ ಕಾರಣದಿಂದ ನೀನು ಈ ದ್ವಾರದ ಕಡೆಗೆ ಹೋಗಬಾರದು. ಅಯಾಚಿತವಾಗಿ ಬಂದಿರುವಂತಹ ಭಾಗ್ಯದ ಬಾಗಿಲು ತೆರೆದಿರುವಂತಹ ಸ್ವರ್ಗದ ಕಡೆಗೆ ಹೋಗಲು ಯುದ್ಧ ಕರ್ಮವನ್ನು ಮಾಡು, ಯುದ್ಧವನ್ನು ಆಡು. ಅಥ ಚೇತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ. ಈ ಧರ್ಮ ಯುದ್ಧವನ್ನು ನೀನು ಆಡುವುದಿಲ್ಲವೆಂದರೆ ಅಧರ್ಮಿಗಳಿಗೆ ಪ್ರೋತ್ಸಾಹ ಕೊಟ್ಟಂತಾಗುತ್ತದೆ, ಧರ್ಮದ ನಾಶಕ್ಕೆ ಕಾರಣವಾಗುತ್ತದೆ, ಹಾಗೂ ನಿನಗೆ ಪಾಪವು ಅಂಟಿಕೊಳ್ಳುತ್ತದೆ. ನಿನಗೆ ಸಾಮರ್ಥ್ಯ, ಶಕ್ತಿ, ಶೌರ್ಯಗಳು ಇಲ್ಲವೇ ಎಂದಾದರೆ ಆಗ ನೀನು ಅಧರ್ಮಿ ಎನಿಸಿಕೊಳ್ಳುವುದಿಲ್ಲ. ಅವೆಲ್ಲವೂ ನಿನ್ನಲ್ಲಿ ಇರುವುದರಿಂದ, ಅಧರ್ಮವನ್ನು ನಾಶ ಮಾಡುವ ಶಕ್ತಿಯು ಸಾಮರ್ಥ್ಯವು ಇರುವುದರಿಂದ ನೀನು ಈಗ ಆ ಅಧರ್ಮಿಗಳ ಎದುರಾಗಿ ಯುದ್ಧವನ್ನು ಆಡಲೇಬೇಕು. ಎರಡೂ ರೀತಿಯಲ್ಲೂ ಕೃಷ್ಣನು ಅರ್ಜುನನಿಗೆ ಮನದಟ್ಟು ಮಾಡಿಸುತ್ತಿದ್ದಾನೆ, ಕರ್ತವ್ಯ ದೃಷ್ಟಿಯಲ್ಲೂ ಮಾಡಿಸುತ್ತಿದ್ದಾನೆ. ಹೀಗೆ 7-8 ಶ್ಲೋಕಗಳಲ್ಲಿ ಎಲ್ಲ ಕಾರಣಗಳನ್ನು ಕೃಷ್ಣನು ತಳ್ಳಿ ಹಾಕಿ ಅರ್ಜುನನ ಮನೋದೌರ್ಬಲ್ಯವನ್ನು ಹೋಗಲಾಡಿಸಿ ಅವನು ಯುದ್ಧವಾಡುವುದೇ ಸರ್ವ ರೀತಿಯಲ್ಲೂ ಯೋಗ್ಯವಾಗಿರುವಂಥದ್ದು, ಸೂಕ್ತವಾಗಿರುವಂಥದ್ದು, ಅದೇ ಯುಕ್ತತಮವಾದಂತಹ ಕರ್ಮವಾಗಿರುವಂಥದ್ದು ಎಂಬುದಾಗಿ ಮನದಟ್ಟು ಮಾಡಿಸುತ್ತಾನೆ. ಅಥ ಚೇತ್ ತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತತ ಸ್ವಧರ್ಮಂ ಕೀರ್ತಿಂಚ ಹಿತ್ವ ಪಾಪಮಾಪ್ಸ್ಯಸಿ. ಎಲ್ಲವನ್ನೂ ನಾಶ ಮಾಡಿಕೊಳ್ಳೋದ್ರ ಜೊತೆಗೆ ಪಾಪನೂ ಹೊಂದುತ್ತೀಯಲ್ಲಪ್ಪ. ಪಾಪವನ್ನು ಹೊಂದಿದರೆ ನೀನು ನರಕಕ್ಕೆ ಹೋಗ್ತೀಯಲ್ಲಪ್ಪ ಸಾವಿನ ನಂತರ. ಯಾಕಪ್ಪ ಆ ಥರ ಮಾಡ್ಕೊಳ್ತೀಯ? ನಿನ್ನ ಸಾವು ಯುದ್ಧರಂಗದಲ್ಲಾದರೆ ಸ್ವರ್ಗದ ಬಾಗಿಲು ತೆಗೆದಿದೆ, ಕಾಯ್ತಾ ಇದ್ದಾರೆ ಕರ್ಕೊಂಡು ಹೋಗೋಕ್ಕೆ. ಅಲ್ಲಿ ಎಲ್ಲ ಸುಖಗಳಿದೆ. ಕ್ಷತ್ರಿಯರಿಗೆ ಸುಖ ಎಂಬುದೇ ಯುದ್ಧರಂಗದಲ್ಲಿ, ಬೇರೆ ಎಲ್ಲೂ ಸುಖವಿಲ್ಲಪ್ಪ ಎಂಬುದಾಗಿ ಕೃಷ್ಣನು ಅರ್ಜುನನಿಗೆ ಎಲ್ಲವನ್ನು ವಿವರವಾಗಿ ತಿಳಿಸುತ್ತಿದ್ದಾನೆ. ನೋಡಿ, ಈ ಭಗವದ್ಗೀತೆ ಸಂಪೂರ್ಣ ವಿವರಣಾ ಗ್ರಂಥ. ಹಾಗೆಂದ ಮಾತ್ರಕ್ಕೆ ಇಲ್ಲಿ ಪ್ರಯೋಗಾತ್ಮಕವಾಗಿ ಯಾವುದನ್ನು ಕೃಷ್ಣನು ಹೇಳಿಕೊಟ್ಟಿಲ್ಲವೆಂದಲ್ಲ, ಹೇಳಿಕೊಟ್ಟಿದ್ದಾನೆ. ಆದರೆ ಇಲ್ಲಿ ಅರ್ಜುನನಿಗೆ ಯುದ್ಧ ಕರ್ಮಕ್ಕೆ ನಿಯೋಜಿಸುವ ಕಾರಣದಿಂದ ಬ್ರಹ್ಮವಿದ್ಯೆಯ ಪ್ರಯೋಗಾತ್ಮಕವಾದ ಭಾಗಗಳನ್ನು ಹೆಚ್ಚಾಗಿ ಹೇಳಿಲ್ಲ. ಜೊತೆಗೆ ಅದರಲ್ಲಿರುವ ಮಜಲುಗಳನ್ನು, ಮರ್ಮಗಳನ್ನು ತಿಳಿಸಿಲ್ಲ. ರಹಸ್ಯಗಳು ಅತ್ಯುತ್ತಮವಾಗಿ ಕಾಪಾಡಿಕೊಳ್ಳಲ್ಪಟ್ಟಿವೆ. ಧರ್ಮ ಮತ್ತು ಧರ್ಮರಕ್ಷಣೆಯು ಸಂಪೂರ್ಣವಾಗಿ ಆಗಿದೆ. ಆದರೂ ಯಾಕಪ್ಪ ಭಗವದ್ಗೀತೆ ನಾವು ಕೇಳಿಸ್ಕೋಬೇಕು? ನಮಗೆ ಯಾವ ರಹಸ್ಯಗಳನ್ನು ಕೊಡದಿದ್ದ ಮೇಲೆ ನಾವು ಏಕೆ ತೆಗೆದುಕೊಳ್ಳಬೇಕು? ಭಗವದ್ಗೀತೆಯನ್ನು ಏಕೆ ಕೇಳಬೇಕು ಎಂಬ ಪ್ರಶ್ನೆ ಬಂದು ಸಾಮಾನ್ಯ ಜೀವಿಗೂ ನಿಲ್ಲುತ್ತದೆ. ಆದರೆ ವ್ಯವಸ್ಥೆಯ ವಿವರಣೆಯನ್ನು ಕೊಡುವುದರ ಮೂಲಕವಾಗಿ ಪ್ರತಿಯೊಂದು ಜೀವಿಗೂ ತನ್ನದೇ ಆದ ಧರ್ಮಪಥದಲ್ಲಿ ಕರ್ತವ್ಯಗಳನ್ನು ಮಾಡುವುದರ ಮೂಲಕವಾಗಿ ಪುಣ್ಯವನ್ನು ಗಳಿಸಿ, ಧರ್ಮವನ್ನು ಗಳಿಸಿ, ಈ ಜನ್ಮದಲ್ಲದಿದ್ದರೂ ಮುಂದಿನ ಜನ್ಮಗಳಲ್ಲಾದರೂ ಪರಮಾತ್ಮನಿಗೆ ಹತ್ತಿರಕ್ಕೆ ಹೋಗುವುದಕ್ಕೆ ಅನುಕೂಲವಾಗುತ್ತದೆ, ಪರಮಾತ್ಮ ಸಾಕ್ಷಾತ್ಕಾರಕ್ಕೂ ಅನುಕೂಲವಾಗುತ್ತದೆ. ತದನಂತರದಲ್ಲಿ ಮೋಕ್ಷವೂ ಪ್ರಾಪ್ತಿಗೆ ಅನುಕೂಲವಾಗುತ್ತದೆ. ಆ ಕಾರಣದಿಂದ ಭಗವದ್ಗೀತೆಯನ್ನು ಪ್ರತಿ ಜೀವಿಯೂ ಕೇಳಿಸಿಕೊಳ್ಳಲೇಬೇಕು, ತಿಳಿದುಕೊಳ್ಳಲೇಬೇಕು. ವಿವರಣಾ ಭಾಗವಾದರೂ ಇದು ಅವಶ್ಯವಾಗಿ ಬೇಕಾಗಿರುವಂಥದ್ದು. ಇಂದಿನ ಬೇರೆ ವಿದ್ಯೆಗಳಲ್ಲೂ ನಾವು ಇದನ್ನು ನೋಡುತ್ತೇವೆ. ವಿವರಣೆಯ ಭಾಗಕ್ಕೆ 90 ಭಾಗ ಸಮಯವನ್ನು ಇಟ್ಟಿರುತ್ತಾರೆ, 10 ಭಾಗ ಸಮಯವನ್ನು ಮಾತ್ರ ಪ್ರಯೋಗಗಳಿಗೆ ಇಟ್ಟಿರುತ್ತಾರೆ. ವಿಜ್ಞಾನಿಗಳು ಪ್ರಯೋಗಾಲಯದಲ್ಲಿ ಮಾಡುವ ಪ್ರಯೋಗಗಳಿಗೆ ತಕ್ಕಂತೆ ಎಲ್ಲ ಪ್ರಯೋಗಗಳನ್ನು ಎಲ್ಲ ವಿದ್ಯಾರ್ಥಿಗಳು ಮಾಡುವುದಿಲ್ಲ. 10 ಭಾಗ ಮಾತ್ರ ಪ್ರಯೋಗವನ್ನು ಮಾಡಿ ಕಲಿತುಕೊಳ್ಳುತ್ತಾರೆ, 90 ಭಾಗ ಪ್ರಯೋಗಗಳನ್ನು ಕಲಿತುಕೊಳ್ಳುವುದೇ ಇಲ್ಲ. ಆದರೂ ಅವರೆಲ್ಲ ವಿದ್ಯಾರ್ಥಿಗಳು ವಿಜ್ಞಾನದ ಪರಿಣಿತಿಗಳನ್ನು ಪಡೆದವರಂತಾಗಿರುತ್ತಾರೆ. ಇದು ಸಾಮಾನ್ಯ ನಮ್ಮ ಇಹಲೋಕದಲ್ಲಿ ಕಾಣುತ್ತಿರುವಂತಹ ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿಯೇ ಆ ರೀತಿ ಇದೆ. ಆ ಕಾರಣದಿಂದ ಪ್ರಯೋಗಾತ್ಮಕವಾಗಿ ಯಾರು ಗುರುಮುಖೇಣ, ತತ್ವದರ್ಶಿಗಳ ಮುಖೇಣ ಈ ಒಂದು ಬ್ರಹ್ಮವಿದ್ಯೆಯನ್ನು ಅಭ್ಯಾಸ ಮಾಡುತ್ತಾರೋ ಅಂತಹವರುಗಳಿಗೆ ಧರ್ಮಾರ್ಥ ಕಾಮ ಮೋಕ್ಷಗಳೆಂಬುದಾಗಿಯೂ
ಪುರುಷಾರ್ಥಗಳಾಗಿದೆಯೋ ಪರಮಾತ್ಮ ಸಾಕ್ಷಾತ್ಕಾರವನ್ನು, ಸತ್ಯ ಸಾಕ್ಷಾತ್ಕಾರವನ್ನು ಮತ್ತು ಬ್ರಹ್ಮ ಸಾಕ್ಷಾತ್ಕಾರವನ್ನು, ಪರಬ್ರಹ್ಮ ಐಕ್ಯತ್ವವನ್ನು ಎಲ್ಲವನ್ನೂ ಪಡೆದುಕೊಳ್ಳಬಹುದು ಎಂಬುದಾಗಿ ವ್ಯವಸ್ಥೆಯನ್ನು ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ಈ ಜ್ಞಾನವನ್ನು ಪ್ರತಿಯೊಬ್ಬರೂ ಅವಶ್ಯವಾಗಿ ಪಡೆದುಕೊಳ್ಳಲೇಬೇಕು. ಯಾವುದೇ ಗುರಿಯನ್ನು ತಲುಪಬೇಕಾದರೆ ಪಥದ ಬಗ್ಗೆ ನಿಮಗೆ ಜ್ಞಾನವಿಲ್ಲದಿದ್ದರೆ ನೀವೇ ಒಂದು ಪಥವನ್ನು ಸೃಷ್ಟಿಸಲಾಗುವುದಿಲ್ಲ. ಪಥವನ್ನು ಸೃಷ್ಟಿಸುವಂಥ ಸಾಮರ್ಥ್ಯ ಶಕ್ತಿಗಳುಳ್ಳಂತಹ ದೈವಾಂಶ ಸಂಭೂತರು ಮಾಡಿರಬಹುದು. ಆದರೂ ಅವರು ಗುರಿಯನ್ನು ತಲುಪಿರುವುದೆಂಬುದಕ್ಕೆ ಯಾವುದೇ ಸಾಬೀತುಗಳಾಗಲಿ ಯಾವುದೇ ಸಾಕ್ಷ್ಯಾಧಾರಗಳಾಗಲಿ ಇಲ್ಲ. ಆ ಕಾರಣದಿಂದ ಅನಾದಿ ಕಾಲದಿಂದಲೂ ಬಂದಿರುವಂತಹ ಈ ಒಂದು ವ್ಯವಸ್ಥಾತ್ಮಕ ವಿವರಣೆಯನ್ನು ತಿಳಿದುಕೊಳ್ಳುವುದರ ಮೂಲಕ ಪಥವನ್ನು ನಾವು ಆರಿಸಿಕೊಳ್ಳಬಹುದು. ಆ ಪಥದೊಳಗೆ ನಾವು ಹೋಗಿ ಗುರಿಯನ್ನು ತಲುಪಬಹುದು. ಆ ಕಾರಣದಿಂದ ಪ್ರಯೋಗಾತ್ಮಕವಾಗಿರುವ ಭಾಗವೇ ಅಧಿಕವಾಗಿರುವಾಗ ಎಷ್ಟೋ ಭಾಗವತೋತ್ತಮರು, ಪರಮಭಕ್ತರು ಈ ವಿವರಣೆಯನ್ನು ತಿಳಿದುಕೊಳ್ಳಲೇ ಗೀತಾ ಜ್ಞಾನದ ಕಿಂಚಿತ್ತೂ ಜ್ಞಾನವಿಲ್ಲದೆ ಸಾಧಿಸಿ ಬ್ರಹ್ಮ ಸಾಕ್ಷಾತ್ಕಾರ, ಪರಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡೆದಿರುತ್ತಾರೆ. ಅವರೆಲ್ಲರೂ ಶಾಸ್ತ್ರ ಗ್ರಂಥಗಳನ್ನು, ಶ್ರುತಿ ಸ್ಮೃತಿಗಳನ್ನು ಓದಿ ಕಲಿತು ನಂತರದಲ್ಲಿ ಪ್ರಯೋಗವನ್ನು ಮಾಡಿರುವಂಥವರಲ್ಲ. ಪ್ರಯೋಗಾತ್ಮಕವಾಗಿ ತಮ್ಮ ಸಾಧನೆಯನ್ನು ಮಾಡಿ ಸಿದ್ಧಿಯನ್ನು ಪಡೆದುಕೊಂಡು ನಂತರದಲ್ಲಿ ಈ ಒಂದು ವಿವರಣೆಯನ್ನು ಅರ್ಥ ಮಾಡಿಕೊಳ್ಳುವವರೂ ಇದ್ದಾರೆ. ಈ ಎಲ್ಲ ಕಾರಣಗಳಿಂದ ನೋಡಿದಾಗ ಬ್ರಹ್ಮವಿದ್ಯೆಯು ಪ್ರಯೋಗಾತ್ಮಕವಾಗಿ ಕೂಡಿರುವುದರಿಂದ ಎರಡೂ ಮೊದಲುಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕೆಂದರೆ ಗುರುಮುಖೇಣ ಉಪದೇಶವನ್ನು ತೆಗೆದುಕೊಂಡು ಸಾಧಿಸುವವರು ಸಾಧಿಸಬಹುದು. ತಮ್ಮ ತಮ್ಮ ಗುರಿಗಳನ್ನು ಇಟ್ಟುಕೊಂಡು ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು. ಇಲ್ಲವಾದರೆ ವಿವರಣೆಯನ್ನು ತಿಳಿದುಕೊಂಡು ಜ್ಞಾನವನ್ನು ಪಡೆದುಕೊಂಡು ಆ ದಿಸೆಯಲ್ಲಿ ತಮಗೆ ಗುರುವು ಸಿಕ್ಕುವ ತನಕವೂ ಜ್ಞಾನವನ್ನು ಬೆಳೆಸಿಕೊಳ್ಳುತ್ತಾ ಸರಿಯಾದ ಸಮಯದಲ್ಲಿ ಪುಣ್ಯ ಧರ್ಮಗಳ ಆರ್ಜನೆಯನ್ನು ಮಾಡಿದ ನಂತರದಲ್ಲಿ ಉಪದೇಶ ಪಡೆದುಕೊಂಡು ಸಾಧನೆಗಳನ್ನು ಮಾಡಿ ಸಿದ್ಧಿಯನ್ನು ಪಡೆದುಕೊಳ್ಳಬಹುದು. ಇದನ್ನು ನಾವು ಹೇರಳವಾಗಿ ನೋಡುತ್ತಿರುತ್ತೇವೆ. ದೇವರನ್ನೇ ನೋಡಿರದಂತಹ ಬ್ರಹ್ಮ ಸಾಕ್ಷಾತ್ಕಾರ, ಪರಬ್ರಹ್ಮ ಸಾಕ್ಷಾತ್ಕಾರ, ದೇವತಾ ದರ್ಶನಗಳು, ಸತ್ಯ ದರ್ಶನಗಳು ಆಗಿಲ್ಲದೇ ಇರುವಂತಹ ನೂರಾರು ಗುರುಗಳು ಪಂಥಗಳನ್ನು ಕಟ್ಟಿಕೊಂಡು ಉಪದೇಶಗಳನ್ನು, ಬೋಧನೆಯನ್ನು ಮಾಡುತ್ತಿರುವರು. ಅಂತಹದರಲ್ಲಿ ಬ್ರಹ್ಮ ಸಾಕ್ಷಾತ್ಕಾರವನ್ನಾಗಲಿ ಸತ್ಯ ಸಾಕ್ಷಾತ್ಕಾರವನ್ನಾಗಲಿ ಮಾಡಿಕೊಂಡಿರುವಂತಹ ಶಂಕರಾದಿ ಆಚಾರ್ಯ ತ್ರಯರುಗಳು, ಅಂಥ ಮಹನೀಯರುಗಳು ಪ್ರಯೋಗಾತ್ಮಕವಾಗಿಯೂ ಸಾಕಷ್ಟು ಉಪದೇಶಗಳನ್ನು ಕೊಟ್ಟು ಪಥವನ್ನು ಶುದ್ಧಗೊಳಿಸಿದ್ದಾರೆ, ಸುಲಭ ಮಾಡಿಕೊಟ್ಟಿದ್ದಾರೆ. ಹಿಂದಿನದನ್ನು ನೋಡಿ ಮುಂದೆ ಮಾಡುವ ಕಲೆ ಪ್ರತಿ ಮಗುವೂ ಕಲಿತುಕೊಂಡು ಬಿಡುತ್ತದೆ. ಆ ದಿಸೆಯಲ್ಲಿ ಆಚಾರ್ಯರುಗಳು ಮಾಡಿರುವ ಉಪಕಾರವನ್ನು ನಾವು ಉಪಕೃತರಾಗಿ ಸ್ಮರಣೆ ಮಾಡುತ್ತಾ ತತ್ವದರ್ಶಿಗಳನ್ನು ಅನುಸರಿಸುತ್ತಾ ಕೃಷ್ಣನ ಮುಂದೆಯೇ ಹೇಳುವಂತೆ ಎಲ್ಲ ಕರ್ಮಗಳನ್ನು ನಾನು ಸಂಪೂರ್ಣವಾಗಿ ವಿವರವಾಗಿ ತಿಳಿಸಲಾಗುವುದಿಲ್ಲ, ಹಿಂದೆ ಶ್ರೇಷ್ಠರು ಯಾರು ಏನು ಮಾಡಿದ್ದಾರೋ ಅದನ್ನು ನೀನು ಅನುಸರಿಸಿ ಈ ಮಾರ್ಗದಲ್ಲಿ ಹೋಗಬೇಕು ಎಂಬುದಾಗಿ ಕೃಷ್ಣನೂ ತಿಳಿಸುತ್ತಾನೆ. ಯಾವ ವಿದ್ಯೆಯಲ್ಲಾಗಲಿ ಪ್ರತಿಯೊಂದನ್ನೂ ಗುರುವು ಕೈ ಹಿಡಿದು ಮಾಡಿಸುವುದಿಲ್ಲ. ಉದ್ಧರೇದ್ ಆತ್ಮನಾತ್ಮಾನಂ, ಮನುಷ್ಯ ಪ್ರಯತ್ನಕ್ಕೆ 50 ಭಾಗ ಇದ್ದೇ ಇರುತ್ತದೆ. ಅವನು ಪ್ರಯತ್ನಕ್ಕೆ ತಕ್ಕಂತೆ ಫಲ ಸಿಕ್ಕುತ್ತದೆ. ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪ್ರತಿಯೊಬ್ಬರೂ ಪ್ರಯೋಗಾತ್ಮಕವಾಗಿಯೂ ಭಗವಂತನ ಕಡೆಗೆ ಹೋಗುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಅವರು ಮನೋಸಂಕಲ್ಪವನ್ನು ಮಾಡಿದೊಡನೆಯೇ ಭೌತಿಕವಾಗಿಯೇ ಗುರುವು ಬರಬೇಕೆಂಬುದೇನಿಲ್ಲ. ಆಧ್ಯಾತ್ಮ ವಿದ್ಯೆಯಲ್ಲಿ ಕೃತಿಗಳ ಮೂಲಕವೂ ಬರುವರು. ಅವರು ಮಹಾಪುಣ್ಯವಂತರಾದರೆ ಧ್ಯಾನ ಯೋಗದಲ್ಲಿ ಆಗಲಿ, ಕನಸಿನಲ್ಲಿ ಆಗಲಿ, ಮನೋಲೋಕದಲ್ಲಿ ಆಗಲಿ ಅವರುಗಳನ್ನು ಭೇಟಿ ಮಾಡಿ ಅವರುಗಳಿಂದ ಉಪದೇಶವನ್ನು ಪಡೆದು ಸಹಾಯವನ್ನು ಪಡೆದು ಈ ಮಾರ್ಗದಲ್ಲಿ ಮುಂದುವರಿಯಬಹುದು.
ಆ ಕಾರಣದಿಂದಲೇ ಈ ಆಧ್ಯಾತ್ಮ ವಿದ್ಯೆ ಎಂಬುದು ಯಾರು ಒಬ್ಬರ ಸೊತ್ತು ಅಲ್ಲ. ಪರಮಾತ್ಮನು ಸಾಮಾನ್ಯ ಮನುಷ್ಯನಿಗೂ ಸಾಮಾನ್ಯ ಜೀವಿಗೂ ದೊರಕುವಂತೆಯೇ ಈ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾನೆ. ಪ್ರತಿ ಒಂದರಲ್ಲೂ ಪರಮಾತ್ಮನನ್ನು ನಾವು ಕಾಣಬಹುದು. ಪ್ರತಿಯೊಂದು ವಸ್ತುವಿನಲ್ಲೂ ವಿಷಯದಲ್ಲೂ ನಾರಾಯಣ ಧರ್ಮವಿರುವುದನ್ನು ನಾವು ಕಾಣಬಹುದು. ಸತ್ಯ ಮತ್ತು ಧರ್ಮಗಳು ನಿರಂತರವಾಗಿ ಎಲ್ಲ ಕಡೆ ಹರಡಿದೆ. ಆ ಸತ್ಯ ವಸ್ತು ನಮಗೆ ನಿತ್ಯ ಗೋಚರವಾಗಿ ಎಲ್ಲ ವಸ್ತುಗಳಲ್ಲೂ ಕಾಣಿಸುತ್ತಿರುತ್ತದೆ. ಸತ್ವವನ್ನು ತಿಳಿದುಕೊಳ್ಳಬಹುದಾಗಿದೆ. ಇವುಗಳನ್ನೆಲ್ಲವನ್ನು ಜ್ಞಾನ ಭಾಗದಲ್ಲಿ ವಿವರಣಾತ್ಮಕವಾಗಿ ತಿಳಿದುಕೊಂಡರೂ ಇಲ್ಲ ಪ್ರಯೋಗಾತ್ಮಕವಾಗಿ ನೇರವಾಗಿ ತಿಳಿದುಕೊಂಡರೂ ಈ ಪಥದಲ್ಲಿ ಹೋಗುವುದಕ್ಕೆ, ಧರ್ಮಪಥದಲ್ಲಿ ಹೋಗುವುದಕ್ಕೆ, ಸಿದ್ಧಿಗಳನ್ನು ಪಡೆಯುವುದಕ್ಕೆ ಅನುಕೂಲವೇ ಆಗುತ್ತದೆ. ನಾರಾಯಣ ನೋಡಿ, ಭಕ್ತ ಕುಂಬಾರ, ಭಕ್ತಚೇತ, ಕನಕದಾಸ, ಪುರಂದರದಾಸ, ಇಂಥರ ಭಕ್ತ ಕಣ್ಣಪ್ಪ, ನೂರಾರು ಕಥೆಗಳನ್ನು ಕೇಳುತ್ತೇವೆ. ಅವರಿಗೆಲ್ಲರೂ ಉಪದೇಶ ವಿಧಿ ಮಾಡಿಸಿಕೊಂಡೇ ಮಾಡಿರುವುದೆಂಬುದಲ್ಲ ಅರ್ಥ. ಅವರುಗಳಿಗೆ ಸತ್ಯ ಸಾಕ್ಷಾತ್ಕಾರವಾಗಿರುವುದು ಪ್ರಯೋಗಾತ್ಮಕವಾಗಿ ಬಹಳ ಮುಂದುವರೆದಿದ್ದರಿಂದ. ಆನಂತರದಲ್ಲಿ ಜೊತೆಯಲ್ಲಿಯೇ ಕರ್ಮದಿಂದ ಜ್ಞಾನೋದಯವಾಗಿ ಜ್ಞಾನೋತ್ಪತ್ತಿಯೂ ಆಗುವುದರಿಂದ ಜ್ಞಾನವನ್ನೂ ಪಡೆದುಕೊಳ್ಳುತ್ತಾ ಹೋಗುತ್ತಾರೆ. ಹಾಗಾಗಿಯೇ ಪರಮಾತ್ಮನು 4 ಸ್ತರದಂತಹ 4 ರೀತಿಯ ಭಕ್ತರುಗಳನ್ನು ಹೇಳುತ್ತಾನೆ. ಎಲ್ಲರೂ ಪರಮಾತ್ಮನಿಗೆ ಉದಾರಿಗಳೇ, ಭಕ್ತರೇ. ಯಾರು ಮೇಲೆ ಕೀಳೆಂಬುದಿಲ್ಲ. ಅವನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ, ಪಕ್ಷಪಾತವೆಂಬುದೇ ಇಲ್ಲ. ಹಾಗಾಗಿ ಆಧ್ಯಾತ್ಮ ವಿದ್ಯೆಯಲ್ಲೂ ಪ್ರಯೋಗಾತ್ಮಕವಾಗಿ ಸಾವಿರಾರು ಜನ ತಮ್ಮ ಒಂದು ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ ಕರ್ಮಗಳನ್ನು, ಸಾಧನೆಗಳನ್ನು ಮಾಡುತ್ತಲೇ ಇರುತ್ತಾರೆ. ಎಲ್ಲರಿಗೂ ಅವನು ಲಭ್ಯ. ಅವರವರ ಕರ್ಮಗಳ ಅನುಸಾರವಾಗಿ, ಅವರವರ ಒಂದು ಪ್ರಯತ್ನದ ಅನುಸಾರವಾಗಿ ಫಲಗಳು ದೊರಕಿಯೇ ದೊರಕುತ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಆಧ್ಯಾತ್ಮ ಪಥ ಭ್ರಷ್ಟವಾಗದೇ ಇರುವಂಥದ್ದು. ಜನ್ಮಾಂತರಗಳಿಗೂ ಹಿಂದೆ ಎಲ್ಲಿ ನಿಲ್ಲಿಸಿದ್ದೇವೋ ಅಲ್ಲಿಂದನೇ ಮುಂದುವರಿಸುವಂಥದ್ದು. ಎಲ್ಲವೂ ನಷ್ಟವಾಗುವುದಿಲ್ಲ. ನಮ್ಮ ಸ್ಮೃತಿ ಶ್ರುತಿಗಳು ನಮ್ಮ ಮನಸ್ಸು ಬುದ್ಧಿಗಳಲ್ಲಿ ಮರೆಯಾಗಬಹುದು. ವಯೋ ಕಾರಣದಿಂದ, ದೇಹದ ಆಯಸ್ಸಿನ ಕಾರಣದಿಂದ, ಪ್ರಕೃತಿಯ ಕಾರಣದಿಂದ ಹಲವಷ್ಟು ನಷ್ಟಗಳುಂಟಾಗಬಹುದು. ಆದರೆ ಆಧ್ಯಾತ್ಮಿಕವಾದ ಶಕ್ತಿಯಾಗಲಿ, ಧರ್ಮವಾಗಲಿ, ಪುಣ್ಯವಾಗಲಿ, ಜ್ಞಾನವಾಗಲಿ ಯಾವುದೂ ನಷ್ಟವಾಗುವುದಿಲ್ಲ. ಎಲ್ಲವೂ ಜನ್ಮಾಂತರದವರೆಗೂ ನಮ್ಮ ಹಿಂದೆ ಬಂದೇ ಬರುತ್ತದೆ. ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪ್ರತಿಯೊಬ್ಬರೂ ಭಗವದ್ಗೀತೆಯನ್ನು, ಜ್ಞಾನವನ್ನು ಮತ್ತು ಅವರ ಆಧ್ಯಾತ್ಮ ಸಾಧನೆಗಳನ್ನು ಮಾಡುವುದನ್ನು ಬಿಡಬಾರದು, ಮುಂದುವರಿಸಬೇಕು. ಅದನ್ನೇ ಕೃಷ್ಣನು ಇಲ್ಲಿ ಸ್ವಧರ್ಮಮಪಿ ಎಂಬುದಾಗಿ ಹೇಳುತ್ತಿರುವುದು. ಹೀಗೆ ಅವರವರ ಧರ್ಮಕ್ಕೆ ಅನುಸಾರವಾಗಿ ಅವರವರ ಕರ್ತವ್ಯಗಳನ್ನು ಪ್ರತಿಯೊಬ್ಬರೂ ನಿಭಾಯಿಸಲೇಬೇಕು ಎಂಬುದಾಗಿ ತಿಳಿದುಕೊಂಡು ಇಂದಿಗೆ ಶ್ರೀಕೃಷ್ಣಾರ್ಪಣಮಸ್ತು.